ವ್ಯಾಸರೂಪಾಯ ವಿಷ್ಣುವೇ ನಮೋ ವಯಂ ವೈ ಬ್ರಹ್ಮನಿದೆ ವ್ಯಾಸಿಷ್ಠಾಯೇ ನಮೋ ನಮಃ. ಪ್ರಥಮದಲ್ಲಿ ಸದ್ಗುರುನಾಥನನ್ನು ಸ್ಮರಿಸುತ್ತಾ ನಮ್ಮೆಲ್ಲರ ಆರಾಧ್ಯ ದೈವರಾಗಿರುವ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳವರ ಶ್ರೀಪಾದಗಳಲ್ಲಿ ಎನ್ನ ಮಸ್ತಕವನ್ನಿರಿಸಿ ನಮ್ಮೆಲ್ಲರ ಉದ್ಧಾರಕರ್ತ ಸದ್ಗುರುನಾಥಗಳಾದ ನಮ್ಮ ಗೌಡರ ಶ್ರೀಪಾದಗಳಿಗೂ ಈ ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಪೂಜ್ಯರ ಶ್ರೀಪಾದಗಳಿಗೂ ತಮ್ಮೆಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಇವತ್ತು ವಿಶೇಷವಾಗಿ ಗುರು ಪೂರ್ಣಿಮೆಯ ಕಾರ್ಯಕ್ರಮ ಅಂದರೆ ಗುರು ವಂದನಾ ಕಾರ್ಯಕ್ರಮ. ಗುರು ಯಾರು ಅಂತ ಕೇಳಿದರೆ ಸಾಕ್ಷಾತ್ ಪರಬ್ರಹ್ಮನೇ ಈ ಭೂಮಿ ಮೇಲೆ ಧರೆಯಲ್ಲಿ ಅವತಾರ ಧಾರಣ ಮಾಡ್ಕೊಂಡು ಬಂದಿರ್ತಾನೆ. ನಮ್ಮ ಸಂತರು ಹೇಳ್ತಾರೆ, ಬ್ರಹ್ಮಮೂರ್ತಿ ಸಂತ ಜಗಿ ಅವತಾರಲ್ಲೇ ಉದ್ಧಾರಾಯ ಅಲೆ ದೀನ ಜನ ಅಂತ್ರಿ. ಸಂತರು ಎದಕ್ಕೆ ಈ ಭೂಮಿ ಮೇಲೆ ಉದ್ಧಾರ ಮಾಡಕ್ಕೆ ಬರ್ತಾರಪ್ಪ ಅಂತ ಕೇಳಿದ್ರೆ ದೀನ ಜನರನ್ನು ಉದ್ಧಾರ ಮಾಡಕ್ಕೆ ಬರ್ತಾರೆ. ಅವತಾರ ತುಮ ಧರಾಯ ಕಾರಣ ಉದ್ಧರಾಯ ಜನ ಮಹಾದೋಷಿ ಅಂತ್ರಿ. ಗುರು ಏನು ನೋಡ್ತಾನೆ ನಮ್ಮಲ್ಲಿ ಅಂತ ಕೇಳಿದ್ರೆ ಗುಣದೋಷ ಯಾತಿ ನ ವಿಚಾರಕ್ಕಾಗಿ ತಾವ ದಿಲಾಪಾಯಿ ಅಪುಲಿಯ. ಗುರುಗಳು ನಮ್ಮಲ್ಲಿ ಗುಣದೋಷಗಳನ್ನು ನೆನೆಸಂಗಿಲ್ಲ, ಜಾತಿ ಮತ ಕುಲಗಳನ್ನು ನೆನೆಸಂಗಿಲ್ಲ. ಯಾಕಂತ ಕೇಳಿದರೆ ಅವ್ರು ಯಾಕೆ ಈ ಭೂಮಿ ಮೇಲೆ ಅವತಾರಕ್ಕೆ ಬಂದಿರ್ತಾರೆ ಅಂತ ಕೇಳಿದರೆ ಉದ್ಧರಾಯ ಜನ ಮಹಾದೋಷಗಳು ಅಂದರೆ ದೋಷಗಳು ಉದ್ಧಾರ ಮಾಡೋಕೆ ಬಂದಿರ್ತಾರೆ ಅವರು. ಗುರುಗಳು ಯಾರಿಗೆ ಆಗಿದ್ದಾರೆ ಅಂತ ಕೇಳಿದ್ರೆ ಅವ್ರು ಹೆಂಗೆ ಹೇಳ್ತಾರೆ ನೋಡ್ರಿ, ಲೇಕುರ ಚಹಿತ ಜಾಣೆ ಮಾವೂಲಿ ಚಿತ್ತ ಐಶಿ ಕಳವಳ ಆಸಿ ಜಾತಿ ಕರಿ ಲಾಭಾವೀನ ಪ್ರೀತಿ ಅಂತ್ರಿ. ನಮ್ಮ ಅಪ್ಪುಗಳು ತಮ್ಮ ಎಲ್ಲರ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀಯುತ ಶಂಭುಲಿಂಗ ಮಹಾಸ್ವಾಮಿಗಳು ತಮ್ಮಿಂದ ಏನಾದರೂ ಬಯಸಿದ್ರೆ ಹೇಗೆ ತಾಯಿ ತನ್ನನ್ನು ದುಃಖ ಮಾಡ್ಕೊಂಡು ಹೇಗೆ ತನ್ನ ಖುಷಿಗೆ ಉಣಿಸ್ತಾಳಲ್ಲ, ಐಶಿ ಕಳವಳ ಆಸಿ ಜಾತಿ ಅಂತ. ಇಂಥ ಕಳವಳ ಉಳ್ಳವ್ರು ಯಾರಪ್ಪ ಅಂದ್ರೆ ಗುರುನಾಥ ಇರ್ತಾನೆ. ಯಾರು ಅಂತ ಕೇಳಿದ್ರೆ ಈ ವೇದಶಾಸ್ತ್ರ ಪುರಾಣಗಳೆಲ್ಲ ತಿಳಿಲಿಲ್ಲಲ್ಲ, ಅವಾಗ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಪರಮಾತ್ಮನೇ ಭೂಮಿಯಲ್ಲಿ ಧರೆಗೆ ಅವತಾರ ಧಾರಣ ಮಾಡ್ಕೊಂಡು ಬರ್ತಾನೆ. ಹೇಳ್ತಾರೆ, ಶಂಕರಂ ಶಂಕರಾಚಾರ್ಯಂ ಬಾದರಾಯಣಂ ಕೇಶವಂ ಸೂತ್ರ ಭಾಷ್ಯಕೃತೋ ಒಂದೇ ಭಗವಂತು ಪುನಃ ಪುನಃ ಅಂತ. ಈ ಭೂಮಿ ಮೇಲೆ ಭಗವಂತನೇ ಮತ್ತೆ 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 ಅವತಾರ ಧಾರಣ ಮಾಡ್ಕೊಂಡು ಬರ್ತಾನೆ. ನಮ್ಮ ಸಂತರು ಹೇಳ್ತಾರೆ, ಲೋಪಲೇ ಜ್ಞಾನ ಜಗಿ ಹಿತ ನೇಣತಿ ಕೋಣಿ ಅವತಾರ ಪಾಂಡುರಂಗ ನಾವು ಠೇವಿಲೇ ಜ್ಞಾನಿ ಅಂತ ನೋಡ್ರಿ. ಯಾವಾಗ ಈ ಭೂಮಿ ಮೇಲೆ ಲೋಪ ಧ್ಯಾನ ಆತಲ್ಲ, ಅವಾಗ ಪರಮಾತ್ಮ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಹಿ ಭಾರತ ಅಂತ ಪರಮಾತ್ಮ ಹೇಳ್ತಾನೆ. ನಾನು ಅನಂತ ಅವತಾರಗೆ ಶ್ರೀ ಭಕ್ತಾಕಾರನೇ ಕನವಾಳು ಕೃಪಾಳು ದೀನಲಾಗಿ ಉದ್ಧರಣೆ. ಪರಮಾತ್ಮ ಅನಂತ ಅವತಾರ ಧಾರಣ ಮಾಡ್ಕೊಂಡು ಬರ್ತಾನೆ. ಯಾರಿಗೋಸ್ಕರವಾಗಿ ಅಂತ ಕೇಳಿದ್ರೆ ಈ ಜನರ ಜಡ ಜೀವರ ಉದ್ಧಾರಗೋಸ್ಕರವಾಗಿ. ನೋಡ್ರಿ ಎಷ್ಟು ಅವತಾರ ಧಾರಣ ಮಾಡ್ಕೊಂಡು ಬಂದಾನ. ಈಗ ಜ್ಞಾನೇಶ್ವರ ಮಹಾರಾಜರ ಅವತಾರವೇ ಹುಬ್ಬಳ್ಳಿಯ ಸಿದ್ಧಾರೂಢರು ಅಂತ ಹೇಳ್ತಾರೆ. ಆ ಸಿದ್ಧಾರೂಢರ ಅವತಾರವೇ ನಮ್ಮ ಶಂಭುಲಿಂಗ ಅಪ್ಪುಗಳು, ಹೌದಿಲ್ರಿ? ಹಂಗಾದ ಬಳಿಕ ಅವ್ರು ಯಾಕೆ ಈ ಭೂಮಿಗೆ ಬಂದಾರ ಅಂತ ಕೇಳಿದ್ರೆ ನಿಮ್ಮೆಲ್ಲರ ಉದ್ಧಾರಗೋಸ್ಕರವಾಗಿ. ಬುಡಾಲೆ ಹೇ ಜನ ನ ದೇಕತಾದೋಳ ಮನೋಣಿ ಕಳವಳ ಕಾಕುಳತಿ ಅಂತ್ರಿ. ಈ ಜನರೆಲ್ಲ ನಾನು ನಂದು ಅಂದ್ಕೊಂಡ ಈ ಅಜ್ಞಾನಿಗಳು ಏನು ಮಾಡ್ತಾರಂದ್ರೆ ಅರ್ಥ ಲೋಪಲೆ ಪುರಾಣಿ ನಾಶಕೇಲಿ ಶಬ್ದಜ್ಞಾನಿ ವಿಷಯ ಲೋಭ ಮನಿ ಸಾಧನ ಬಿಡವಿಲಿ ಅಂತ್ರಿ. ಎಷ್ಟು ಹೇಳ್ಬೇಕ್ರಿ ಸಂತರು, ಎಷ್ಟು ವಚನಗಳಲ್ಲಿ ಹೇಳ್ಯಾರ. ಹಂಗೆ ಯಾವಾಗ ಈ ಜ್ಞಾನ ಎಲ್ಲ ನಾಶ ಆದಾಗ ಸದ್ಗುರುನಾಥ್ ಏನು ಮಾಡ್ತಾನಂತ ಕೇಳಿದ್ರೆ ಈ ಭೂಮಿ ಮೇಲೆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನೇ ಸಗುಣ ಸಾಕಾರನಾಗಿ ಈ ಭೂಮಿಯಲ್ಲಿ ಅವತಾರ ಧಾರಣ ಮಾಡ್ಕೊಂಬಂದು ನಿಮ್ಮೆಲ್ಲರಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದಾನ. ಅದಕ್ಕೆ ಹೇಳ್ತಾರೆ, ಸದ್ಗುರು ವಾಚೋನೆ ಸಾಪಡೆ ನಶೋಯ ಧರಾವಿತೆ ಪಾಯಿ ಆದಿ ಅಪಣ ಸಾರಿಕೆ ಕರಿತಿ ತಾತ್ಕಾಳ ನಾಹಿ ಕಾಳ ಹೇಳತೆಯಲಾಗಿ. ಗುರು ಮುಟ್ಟಿ ಏನು ಮಾಡ್ತಾನಂತ ಕೇಳಿದ್ರೆ ತನ್ನ ಸ್ವರೂಪನ್ನಾಗಿ ಮಾಡ್ಕೋತಾನೆ. ಯಾರು ನೋಡ್ರಿ, ನಾವು ಯಾರು ಗುರುವಿನ ಮಾಡ್ಕೊಂಡಿಲ್ಲ ಅಂಥವರೆಲ್ಲ ಗುರುವಿನ ಮಾಡ್ಕೋಬೇಕು. ಯಾರು ಗುರುವಿನನ್ನು ಮಾಡ್ಕೊಂಡ್ರಿ ಗುರು ಕೊಟ್ಟಂಥ ಮಂತ್ರವನ್ನು ರಾತ್ರಿ ದಿವಸ ಜಪ ಮಾಡಬೇಕು. ಆ ಗುರು ಕೊಟ್ಟಂಥ ಉಪದೇಶಾಮೃತವನ್ನು ಕೇಳಬೇಕು. ಬರೀ ಒಮ್ಮೆ ನಾವು ಗುರುವಿನ ಮಾಡ್ಕೊಂಡು ಹಾದಿವ್ರಿ ಅಂತ ಕೇಳಿದ್ರೆ ಆಗೋದಿಲ್ಲ. ಗುರುವಿನ ಮುಂದೆ ಕುಂತು ಕೇಳಬೇಕು. ತದ್ವಿದ್ಯೆ ಪ್ರಣಿಪಾತೇನ ಪ್ರಶ್ನೇನ ಸೇವಯ ಅಂತ್ರಿ. ನಮಗೆ ಪರಮಾನಂದ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ಬರೀ ನಾವು ಹಿಂಗೆ ಸಭೆ ಒಳಗೆ ಬಂದು ಕುಂತ್ರೆ ಕೇಳಬಾರ್ದು. ಗುರು ಶಿಷ್ಯರು ಕೂಡ ಏನು ಮಾಡ್ಬೇಕಂತ ಕೇಳಿದ್ರೆ, ಈಗ ಗಂಗಾ ಸರಸ್ವತಿ ನದಿ, ಗಂಗಾ ಯಮುನಾ ನದಿ ಎರಡು ಪ್ರಯಾಗರಾಜದೊಳಗೆ ಕೂಡ್ತಾವೆ. ಸರಸ್ವತಿ ನದಿ ಎಲ್ಲೈತೆ ಅಂತ ಕೇಳಿದ್ರೆ ಈ ಸಂತ ಸಮಾಗಮದೊಳಗೆ ಕೂಡಿರ್ತೈತ್ರಿ. ನಾವೇನು ಮಾಡ್ಬೇಕು, ಗುರು ಮುಂದೆ ಕುಂತ ತತ್ ಅಂದ್ರೆ ಏನು, ತೊಮ್ ಅಂದ್ರೆ ಏನು, ಅಶಿ ಅಂದ್ರೆ ಏನು ಅನ್ನೋಂಥ ಪದಗಳ ಅರ್ಥವನ್ನು ಸಂಗ್ರಹಿಸಿ ಆ ಸ್ವರೂಪ ನಾವು ಆದರೆ ನಿಮ್ಮದೆಲ್ಲ ಜೀವನ ಪಾವನ ಆಗ್ತೈತೆ ಅಂತ ಹೇಳ್ತಾ
ನಮ್ಮನ್ನು ಕರೆಸಿ ನಮ್ಮ ಗುರುಗಳು ಹೆಂಗಂತ ಕೇಳಿದರೆ ನಾನು ಗುರುಗಳು ಹಿರಿಯ ಮಗ ಅಂಥೇಳಿ ಅದಕ್ಕೆ ಅಂಥ ನಮ್ಮ ಗೌಡರು ನಮ್ಮ ಮೇಲೆ ಅತ್ಯಂತ ಪ್ರೀತಿ ಇದ್ದಾರೆ. ಅವರು ಕರೆದಾಗ ಒಲ್ಲ ಅನ್ನಂಗಿಲ್ಲ. ನಾವು ಭಾಳಷ್ಟು ಸತ್ಸಂಗದೊಳಗೆ ಬರ್ತೀವಿ ರೀ, ಹಿಂಗೆ ಒಮ್ಮೆ ಏನೋ ತೆಗೆದಿದ್ದಾಗ ತೆಪ್ತಾವೆ. ಆದರೂ ನನ್ನನ್ನು ಕರೆಸಿ ಇಂಥ ದೊಡ್ಡ ಸ್ಟೇಜ್ ಮೇಲೆ ಕುಣಿಸಿ ಮಾತನಾಡ್ಯಾರ ಅಂತ ಕೇಳಿದರೆ ಹೇಗೆ ತಾಯಿ ತನ್ನ ಮಗುವಿನನ್ನು ತನ್ನ ಬಗಲಾಗಿ ತೋತಾಳೋ, ಹೇಗೆ ತಂದೆ ತನ್ನ ಮಗನನ್ನು ಹೆಡ್ಕಿ ಮೇಲೆ ತೋತಾನೋ, ಹಂಗೆ ನಮ್ಮ ಗುರುಗಳು ಇವತ್ತು ನಮ್ಮಂಥ ಪಾಮರ್ರಂತ ತಲೆ ಮೇಲೆ ತೊಗೊಂಡಾರಲ್ಲ, ಅಂಥ ಗುರುಗಳ ಶ್ರೀಪಾದಗಳಿಗೆ ವಂದಿಸಿ ನನ್ನ 2 ವಾಕ್ಯ ಪುಷ್ಪವನ್ನು ಆ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡೋಣ. ಜೈ ಮಂಗಲಂ, ಜೈ ನಮಸ್ಕಾರ.